ನಮಸ್ಕಾರ. ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ. ಇವತ್ತಿನ ಈ ವಿಡಿಯೋ ಉದ್ದೇಶ ಏನು, ಕಾರ್ಯಾಂಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ 60 ಇಲಾಖೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವನ್ನ ಜನರಿಗೆ ಮಾಹಿತಿಯ ಕೊಡುವುದಕ್ಕೋಸ್ಕರ ಈ ಒಂದು ವಿಡಿಯೋ. ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಇಲಾಖೆಗಳ ಪಟ್ಟಿಗಳನ್ನ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಸಬ್ ರಿಜಿಸ್ಟರ್ ಕಚೇರಿ, ಎರಡನೇದಾಗಿ ಪೊಲೀಸ್ ಇಲಾಖೆ, ಮೂರನೇದಾಗಿ ಹೀಗೆ ಹೇಳ್ತಾ ಹೋದ್ರೆ ಸುಮಾರು, ಅಂದ್ರೆ ಎಲ್ಲಾ ಇಲಾಖೆಗಳಲ್ಲೂ ಸಹ ಭ್ರಷ್ಟಾಚಾರ ಇದೆ. ಆದರೆ ಅತಿ ಹೆಚ್ಚು ಭ್ರಷ್ಟಾಚಾರ ಇರ್ತಕ್ಕಂಥ ಕೆಲವು ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ನಮ್ಮ ಡಿವಿಜಿ ವಾಯ್ಸ್ ಮೂಲಕ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ಬಟ್ ಇಲ್ಲಿ ಅಧಿಕಾರಿಗಳು ಅಂದ್ರೆ ಯಾರು ಅನ್ನೋ ಒಂದು ಪ್ರಶ್ನೆ ಪತ್ರಕರ್ತರನ್ನೇ ಕಾಡ್ತಾ ಇದೆ. ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಈ ಒಂದು ಸರ್ಕಾರವಾಯಿತು ಅಥವಾ ಅಧಿಕಾರಿಗಳಾಯ್ತು. ಸರ್ಕಾರಕ್ಕೆ ಬರ್ತಕ್ಕಂಥ ಹಣ, ಆ ಹಣ ಸರ್ಕಾರಕ್ಕೆ ಹೇಗೆ ಬರುತ್ತೆ, ಆ ಹಣವನ್ನ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ಪೇಮೆಂಟ್ ಕೊಡ್ತೀವಿ ಅಂದ್ರೆ, ಜನಸಾಮಾನ್ಯರ ಹಣದಲ್ಲಿ ಪೇಮೆಂಟ್ ತಗೊಳ್ತಕ್ಕಂಥ ಅಧಿಕಾರಿಗಳು, ಎಲ್ಲ ಇಲಾಖೆ ಅಧಿಕಾರಿಗಳು ಬಂತಿಲ್ಲಿ ಸುಮಾರು ಸ್ಟೇಟ್ ನಲ್ಲಿ ಇರ್ತಕ್ಕಂಥ 60 ಇಲಾಖೆಗಳು ಬರ್ತವೆ. ಕರ್ನಾಟಕದಲ್ಲಿ ಸುಮಾರು 60 ಇಲಾಖೆ ಬರ್ತವೆ. 60 ಇಲಾಖೆಯಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರ, ಈ ಲಂಚ ಪ್ರತಿಯೊಂದರಲ್ಲೂ ಇದೆ. ಒಂದು FIR ಆಗಬೇಕು ಅಂದ್ರೂ ಲಂಚ, ದಿನ ಬೆಳಗ್ಗೆ ಗೊತ್ತಾಗ್ತಾ ಇದೆ. SP, DYSP, ಅಡಿಷನಲ್ SP, ಇನ್ಸ್ಪೆಕ್ಟರ್ಗಳು, ಲೋಕಲ್ ಕಾನ್ಸ್ಟೇಬಲ್ಗಳು, ಟ್ರಾಫಿಕ್, ಸಬ್ ರಿಜಿಸ್ಟರ್, ಹೀಗೆ ಪ್ರತಿ ಇಲಾಖೆಯಲ್ಲೂ ಸಹ ಡಿಸ್ಮಿಸ್, ಟ್ರಾನ್ಸ್ಫರ್ ಆಗ್ತಾ ಇದ್ದಾವೆ. ಯಾಕೆ ಇವರು ಇದನ್ನ ಮಾಡ್ತಾ ಇದ್ದಾರೆ? ಯಾವ ಧೈರ್ಯದ ಮೇಲೆ ಮಾಡ್ತಾ ಇದ್ದಾರೆ? ರಾಜ್ಯವನ್ನಾಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೇರವಾಗಿ ನಾವು ನಿಮಗೆ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ನೀವು ಒಂದೊಂದು ಇಲಾಖೆಯಲ್ಲಿ ಒಬ್ಬೊಬ್ಬ ಮಂತ್ರಿಗಳನ್ನ ಕೊಟ್ಟಿದ್ದೀರಾ. ಪೊಲೀಸ್ ಇಲಾಖೆಗೆ ಡಾಕ್ಟರ್ G. ಪರಮೇಶ್ವರ್, ಏನು ಗೊತ್ತಿಲ್ಲ ಸ್ವಾಮಿ ಅಂತ ಏನ್ ಹೇಳ್ತಾ ಇದ್ದಾರೆ, ಸ್ಲಾಗ್ ಲೈನು ಅಥವಾ ಟ್ಯಾಗ್ ಲೈನು, ಅವ್ರಿಗೆ ಏನ್ ಹೇಳಿದ್ರೆ ಕಡಿಮೆನೆ ಬಿಡಿ. ಯಾಕೆ ಅಂತ ಹೇಳಿದ್ರೆ, ಒಂದು ಇಲಾಖೆಯನ್ನ ಕಂಟ್ರೋಲ್ ಇಟ್ಕೋಬೇಕಾಗಿರ್ತಕ್ಕಂಥ ಮಂತ್ರಿಗಳು ಉಡಾಪೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಇವತ್ತಿನ ಒಂದು ಸಮಾಜಕ್ಕೆ, ಜನರಿಗೆ ಏನು ತಿಳಿಸ್ಲಿಕ್ಕೆ ಹೊರಟಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಒಂದ್ ಕಡೆ ಸೈಡ್ ಆದ್ರೆ, ಇನ್ನೂ ಒಂದ್ ಕಡೆ ಸೈಡು ಈ ಸೊಸೈಟಿಯ ಅಕ್ಕಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಈ ಕಾಳಸಂತೆಯಲ್ಲಿಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ. ಅದನ್ನ ದೊಡ್ಡ ಮಿಲ್ಗಳಿಗೆ ಕಳಿಸ್ತಾ ಇದ್ದಾರೆ. ಇದು ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ. ಆದರೂ ಸಮೇತ ದಂಧೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡಬೇಕಾಗಿತ್ತು? ಈ ಅಧಿಕಾರಿಗಳನ್ನ ನಾವು ಯಾವ ರೀತಿಯಾಗಿ ತಿಳಿಸ್ತಾ ಹೋಗ್ತೀವಿ, ಹಾಗೆ ಆ ಜನರು ಅದೇ ರೀತಿಯಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಅವರ ಧರ್ಮ. ಬಟ್ ಇಲ್ಲಿ ಅಧಿಕಾರಿಗಳು ಆ ದಂಧೆ ಮಾಡತಕ್ಕಂಥ ವ್ಯಕ್ತಿಗಳನ್ನ ಹಿಡಿತಾ ಇಲ್ಲ. ಎರಡನೇದು, ಈ ಹೋರಾಟಗಾರರು ಆ ದಂಧೆ ಮಾಡುವಂತವ್ರನ್ನ ಹಿಡಿದುಕೊಟ್ರು ಸಮೇತನು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಆ ದಂಧೆಕೋರರನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಈ ಇಲಾಖೆಗಳಿಗೆ ಇವೆ ಅಂತ ಹೇಳಿದಾಗ, ಆ ಇಲಾಖೆಯವರು ಯಾಕೆ ಅವರನ್ನು ಹೋಗಿ ಅರೆಸ್ಟ್ ಮಾಡಲ್ಲ? ಇಲ್ಲಿ ನಾವು ಹೇಳಿಕೊಟ್ಟಿರ್ತಕ್ಕಂಥ ವಿಚಾರ, ಇದೇ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಬ್ರೋಕರ್ಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾರೆ. ಇದೇ RTO ಆಫೀಸ್ಗಳಲ್ಲಿ ಬ್ರೋಕರ್ಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇದು ಈಗ ರೀಸೆಂಟ್ ಆಗಿ ತುಮಕೂರು ಹಾಗೂ ತಿಪಟೂರು ಸಬ್ ರಿಜಿಸ್ಟರ್ ಸಸ್ಪೆಂಡ್ ಆಗ್ತಾನೆ. ಬಟ್ ಇಲ್ಲಿ ಅಧಿಕಾರಿಗಳೇನೋ ಸಸ್ಪೆಂಡ್ ಆಗ್ತಾರೆ, ಆ ಜಾಗಕ್ಕೆ ಇನ್ನೊಬ್ರು ಬರ್ತಾರೆ. ಬಟ್ ಜನರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಕ್ ಆಗ್ತಾ ಇಲ್ವಲ್ಲ. ಈ ಸ್ಪಂದನೆಯನ್ನ ಈಗಿರ್ತಕ್ಕಂಥ ರಾಜ್ಯ ಸರ್ಕಾರ ಮಾಡಬೇಕು. ಮಾತೆತ್ತಿದ್ರೆ ಕೃಷ್ಣ ಬೈರೇಗೌಡರು ಹೇಳ್ತಾರೆ, ನಮ್ದು ಸ್ವಚ್ಛ ಕಂದಾಯ ಇಲಾಖೆ ಅಂತ ಹೇಳಿ. ಯಾವ ಇಲಾಖೆಯಲ್ಲಿ? ಕಂದಾಯ ಇಲಾಖೆಯಲ್ಲಿ ಯಾವ ಇಲಾಖೆಯಲ್ಲೂ ಸ್ವಚ್ಛ ಇಲ್ಲ, ಆದ್ರೆ ಕಂದಾಯ ಇಲಾಖೆಯಲ್ಲಿ ಜಾಸ್ತಿ ಭ್ರಷ್ಟಾಚಾರ ತುಂಬಿದೆ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಅಧಿಕಾರಿಗಳು ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ಜನರ ಹಣದಲ್ಲಿ ಸಂಬಳ ತೆಗೆದುಕೊಳ್ಳುವ ನೀವುಗಳು ಜನರ ಸೇವೆ ಮಾಡಬೇಕೇ ಹೊರತು ಜನರನ್ನ ಹಿಂಸಿಸಬಾರ್ದು. ಇದು ಒಂದು ಇಲಾಖೆಗೆ ನಾನು ಹೇಳ್ತಾ ಇಲ್ಲ. ಅದೇ ರೀತಿಯಾಗಿ ಮೊನ್ನೆ ಹರಿಹರದಲ್ಲಿ ರೀಸೆಂಟ್ ಆಗಿ ಒಬ್ಬ ಪತ್ರಕರ್ತರ ಮೇಲೆ ಹಲ್ಲೆ ಆಗುತ್ತೆ. ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಹರಿಹರ ತಾಲೂಕು ಅಧ್ಯಕ್ಷರ ಮೇಲೆ ಅದನ್ನು ಸಹ ಇಲ್ಲಿಯವರೆಗೂ ಕೇಸ್ ನಡೆಸಿಲ್ಲ ನೀವು. ಅಂದ್ರೆ ಕೇಸ್ ಮಾಡಿಲ್ಲ, FIR ಮಾಡಿಲ್ಲ. ಅಂದ್ರೆ ನೀವು ಅವರು ಅಪೋಸಿಟ್ ಇರ್ತಕ್ಕಂಥವ್ರು, ಅದೇ ಸರ್ಕಾರಿ ಅಧಿಕಾರಿ ಯಾರು ನಜರುಲ್ಲಾ,
ನಜರುಲ್ ಅವರು ಹೆಲ್ತ್ ಇನ್ಸ್ಪೆಕ್ಟರ್ ಹರಿಹರ ಅವ್ರ ಮೇಲೆ ಹಲ್ಲೆ ಆಗಿದೆ ಅಂದ ತಕ್ಷಣನೇ ಇಮಿಡಿಯೇಟ್ ಆಗಿ ಅವ್ರದ್ದು FIR ಮಾಡಿಕೊಂಡು ಏನ್ ಅವ್ರ ಮೇಲೆ ಕೈ ಮಾಡಿರ್ತಾನೆ ಅವನನ್ನ ಜೈಲಿಗೆ ಹಾಕುವಂತ ಕೆಲಸವನ್ನ ಪೊಲೀಸ್ ಇಲಾಖೆಯವರು ಮಾಡ್ತಾರೆ. ಅದೇ ಬೇರೆ ರೀತಿಯಾಗಿ ದಂಧೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನ ಒಬ್ಬ ಪತ್ರಕರ್ತ ಹೋಗಿ ನಿಲ್ಲಿಸಿ ಅಲ್ಲಿರ್ತಕ್ಕಂಥದ್ದೆಲ್ಲ ವಿಡಿಯೋ ಮಾಡಿ ಪೊಲೀಸ್ನವ್ರು ಕರೆದ್ರೆ FIR ಆಗಲ್ಲ. ಇದು ಯಾಕೆ? ಫ್ರೀಯಾಗಿ ಒಬ್ಬ ಪತ್ರಕರ್ತ ಹೋಗಿ ಅಲ್ಲಿ ನಡೀತಕ್ಕಂಥ ಅನ್ಯಾಯವನ್ನ ಜನರಿಗೆ ತಿಳಿಸೋದು ತಪ್ಪ? ಇಲ್ಲಿ ಜನರಿಗೆ, ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಜೀವನ ಮಾಡಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಇಲ್ಲಿ ಸರ್ಕಾರಕ್ಕೆ, ಸರ್ಕಾರದಿಂದ ಇಲ್ಲಿ ಏನು ನಡೀತಾ ಇದೆ? ಬಟ್ ಇಲ್ಲಿ ನಾನು ಪ್ರತಿಯೊಬ್ಬರಿಗೂ ಹೇಳಿಕೊಟ್ಟಿರ್ತಕ್ಕಂಥದ್ದು ಇಷ್ಟೇನೆ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ದೇವರುಗಳು. ಇದನ್ನ ಬರ ವಾಡಿಕೆಗೆ ಮಾತ್ರ ತಗೋಣಕ್ ಹೋಗ್ಬೇಡಿ. ಬರೀ ವಾಡಿಕೆಯಲ್ಲಿ ತಗೊಂಡ್ರೆ ಹಿಂದೆ ಏನು ಡಾಕ್ಟರ್ ರಾಜ್ಕುಮಾರ್, ಶಂಕರ್ ನಾಗು, ವಿಷ್ಣುವರ್ಧನ್, ಅಂಬರೀಷ್ ಅವರು ಹೇಳ್ತಿದ್ರಲ್ಲ, ಆ ರೀತಿಯಾಗಿ ಆಕ್ಟರ್ ತರ ಆಗ್ಬಿಡ್ತೀರಿ ನೀವು ರಾಜಕಾರಣಿಗಳು. ರಾಜಕಾರಣಿಗಳು ಜನರಿಗೆ ಜನಪ್ರತಿನಿಧಿಗಳಾಗಿ ಜೀವನ ಮಾಡೋದು ಕಲೀರಿ. ಸುಳ್ಳು ತಾರ ತೆಗಡಿ ಮೈಕ್ ಸಿಕ್ಬಿಟ್ರೆ ಏನ್ ಬೇಕಾದ್ರೂ ಹೇಳ್ಕೊಂಡು ನೀವು ಈ ರಾಜ್ಯ ಸರ್ಕಾರವನ್ನ ಹಾಳು ಮಾಡ್ತಾ ಇದ್ದೀರಿ. ಅದೇ ನಮ್ಮ ಹೋಮ್ ಮಿನಿಸ್ಟ್ರು, ಗೃಹ ಮಂತ್ರಿಗಳು ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ, ದರಿದ್ರ ಸರ್ಕಾರ ಅಂತ. ನಿಮ್ಮ ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರದಲ್ಲಿರ್ತಕ್ಕಂಥವ್ರೆ ದರಿದ್ರ ಸರ್ಕಾರ, ಒಂದು ಕೆಲಸವನ್ನು ಹಾಕಿಸಿಕೊಡದ ಸರ್ಕಾರ, ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಬೇರೆ ಬೇರೆ ರೀತಿಯಿಂದ ಪದಗಳನ್ನ ಉಚ್ಚಾರಣೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಒಬ್ಬ MLA ಇವತ್ತಿನ ವ್ಯವಸ್ಥೆಯಲ್ಲಿ ಯಾವ ರೀತಿ ಜೀವನ ಮಾಡಬೇಕು. ಈಗ ಮತ್ತೆ ಎಲೆಕ್ಷನ್ ಬಂತು, ನಿಮ್ಮ ನಾಟಕಗಳು ಸ್ಟಾರ್ಟ್ ಆಗಿದ್ದಾವಲ್ಲ ಸರ್ಕಾರದವು. ಬಟ್ ಇಲ್ಲಿ ನಾನು ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ, ನಾನು ರಾಜಕಾರಣಿಗಳ ಬಗ್ಗೆ ಈಗ ಈ ವಿಡಿಯೋದಲ್ಲಿ ಮಾಡಲ್ಲ ನಾನು. ಯಾಕಂದ್ರೆ ಹಿಂದೆ ರಾಜಕಾರಣಿಗಳು ಯಾವ ರೀತಿ ಇರಬೇಕು, ರಾಜಕಾರಣಿಗಳು ಜನರಿಗೆ ಏನ್ ಮಾಡಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಇವತ್ತು ನಾನು ತಿಳ್ಕೊಂಡಿರ್ತಕ್ಕಂಥದ್ದು 60 ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಜನರ ಸೇವೆ ಮಾಡಬೇಕೇ ಹೊರತು ನೀವು ರಾಜಕಾರಣಿಗಳ ಸೇವೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಯಾವುದೇ ಒಬ್ಬ ಹೋರಾಟಗಾರ ಆಯ್ತು, ಯಾವುದೇ ಒಬ್ಬ ಪತ್ರಕರ್ತನಾಯ್ತು, ಅವನು ಬಂದು ಒಂದು ಕಂಪ್ಲೇಂಟ್ ಕೊಟ್ಟ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅವ್ನು ಯಾರ ಮೇಲೆ ಕೊಟ್ಟಿರ್ತಾನ ಅವನ ಮೇಲೆ ಆಕ್ಷನ್ ತಗೊಳ್ಳೋ ಕೆಲಸವನ್ನ ಪೊಲೀಸ್ ಇಲಾಖೆಯವ್ರು ಮಾಡಬೇಕು. ಎಲ್ಲಿ ಎವಿಡೆನ್ಸ್ ಇರುತ್ತೆ, ಎಲ್ಲಿ ಅಕ್ರಮ ದಂಧೆ ನಡೆಯುತ್ತೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಕರೆ ಮಾಡಿದಾಗ ಆ ಅಧಿಕಾರಿ ಆ ಸ್ಥಳಕ್ಕೆ ಹೋಗಿ ಹಾಜರಾಗಬೇಕು. ಅಲ್ಲಿರ್ತಕ್ಕಂಥ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ ಮಾಡೋದೇ ನಿಮ್ಮ ಕರ್ತವ್ಯ ಆದ್ಮೇಲೆ ನೀವ್ ಯಾಕ್ರಿ ಇಷ್ಟೊಂದು ಬೇಜಾರ್ದಲ್ಲಿ ಜೀವನ ಮಾಡ್ತೀರಾ? ಫಸ್ಟ್ ಸ್ಕೇಲು, ಸೆಕೆಂಡ್ ಸ್ಕೇಲು, ಥರ್ಡ್ ಸ್ಕೇಲು ಪೇಮೆಂಟ್ಗಳು ಕೇಳಿದ್ರೆ ಜನರು ದುಡಿದು ನಿಮ್ಮನ್ನು ಸಾಕ್ತಾ ಇದ್ದಾರೆ, ನಿಮ್ಮ ಹೆಂಡ್ರ ಮಕ್ಕಳು ಸಾಕ್ತಾ ಇದ್ದಾರೆ ಎಂಬುದನ್ನ ಅಧಿಕಾರಿಗಳು ಮರಿಬಾರ್ದು ಅಂತ ಹೇಳಿ ಈ ವಿಡಿಯೋವನ್ನ, ಇಲ್ಲಿ ಯಾರಿಗೂ ಬೇಜಾರು ಮಾಡುವಂತ ಉದ್ದೇಶನೂ ಇರಲಿಲ್ಲ, ಇಲ್ಲಿ ಯಾರು ಬೇಜಾರಾಗಂತ ನೆಸೆಸಿಟಿನೂ ಇರಲಿಲ್ಲ. ಸರ್ಕಾರ ಅಂತ ಹೇಳಿದ್ರೆ ರಾಜಕಾರಣಿಗಳು, ಅಧಿಕಾರಿಗಳು ಅಂತ ಹೇಳಿದ್ರೆ ಜನರಿಗೆ ಇಷ್ಟವಾಗುವ ರೀತಿಯಲ್ಲಿ ಜನರ ಸಮಸ್ಯೆಗಳನ್ನ ಸ್ಪಂದಿಸುವಲ್ಲಿ, ಜನರ ಕಷ್ಟಗಳನ್ನ ನೋಡಿಕೊಳ್ಳುವಲ್ಲಿ, ಯಾರು ಕಡು ಬಡವರಿದ್ದಾರೆ, ಯಾರು ಬಡವರಿದ್ದಾರೆ, ಯಾರು ಅಸಂಘಟಿತ ಕಾರ್ಮಿಕರಿದ್ದಾರೆ, ಯಾರಿಗೆ ಯಾವ ಸಹಾಯ ಬೇಕೋ ಅದನ್ನ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅಧಿಕಾರಿಗಳದು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನ್ಯಾಯಾಂಗದ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಅಲ್ಲಿವರೆಗೂ ನಿಮ್ಮ DVG ವಾಯ್ಸ್ಗೆ ಇಲ್ಲಿಯವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಇದು ನಿಮ್ಮದೇ ಧ್ವನಿ. ನಮಸ್ಕಾರ.